ಡಾಕ್ಟ್ರೇ, ನಿಮ್ಮ ಪ್ರಕಾರ ಹೆಲ್ತ್, ವೆಲ್ನೆಸ್, ಹಿಲ್ನೆಸ್ ಇದನ್ನು ನಾವು ಹೇಗೆ ಸರಿಯಾಗಿ ಇಟ್ಕೋಬೇಕು? ಇದು ಪ್ರಶ್ನೆ 3 ಪದಗಳದ್ದು ಅಷ್ಟೇ, ಬಟ್ ಅದರ ಒಂದು ಅರ್ಥ ಬಹಳ ಗಾಢವಾಗಿರುತ್ತದೆ. ಒಂದು ಸಮುದ್ರದ ಆಳದಷ್ಟು, ಒಂದು ಸಮುದ್ರದ ಅಗಲದಷ್ಟು ಈ ಆರೋಗ್ಯದ ಒಂದು ಅರ್ಥ ಇರ್ತದೆ. ಈಗ ಹೆಲ್ತ್ ಅಂತ ಹೇಳಿದ್ವಿ ನಾವು, ಆರೋಗ್ಯ ಅಂದ್ರೇನು? ಇದನ್ನು ನಮ್ಮ ಸಾಮಾಜಿಕ ವೈಜ್ಞಾನಿಗಳು ಅಂದರೆ ಸೋಷಿಯಲ್ ಸೈಂಟಿಸ್ಟ್ ಬಹಳ ಅಧ್ಯಯನ ಮಾಡಿರ್ತಾರೆ. ಸಿಗ್ಮಂಡ್ ಫ್ರಾಯ್ಡ್ ಅಂತಕ್ಕವನು ಒಬ್ಬ ಸಾಮಾಜಿಕ ವಿಜ್ಞಾನಿ, ಈಸ್ ಎ ಸೋಷಿಯಲ್ ಸೈಂಟಿಸ್ಟ್, ಎ ಸೈಕಾಲಜಿ ಸೋಷಿಯಲ್ ಸೈಂಟಿಸ್ಟ್. ಸುಮಾರು 3 ದಶಕಗಳ ಕಾಲ ಅದನ್ನು ತಾನು ಅಧ್ಯಯನ ಮಾಡಿದ. ಹಿ ಸ್ಟಡಿಡ್ ಫಾರ್ 3 decades ವಾಟ್ ಈಸ್ ಹೆಲ್ತ್. ಆರೋಗ್ಯ ಅನ್ನತಕ್ಕಂಥ ಒಂದು ಪದವನ್ನು 3 ದಶಕಗಳ ಅಧ್ಯಯನದ ನಂತರ ಹೇಳ್ತಾನೆ, ಇಟ್ ಈಸ್ ಎ ಬ್ಯಾಲೆನ್ಸ್ ಬಿಟ್ವೀನ್ ದ ಫಿಸಿಕಲ್ ಫಿಟ್ನೆಸ್, ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಸಮಾನತೆ ಇರಬೇಕು. ದೈಹಿಕವಾಗಿ ಆರೋಗ್ಯವಾಗಿರಬೇಕು, ಮಾನಸಿಕವಾಗಿ ಸಂತೋಷವಾಗಿರಬೇಕು, ಸಾಮಾಜಿಕವಾಗಿ ಜನಗಳನ್ನು ಭೇಟಿಯಾಗಬೇಕು. ಸೊ ಆಗಲೇ ಒಬ್ಬನಿಗೆ ಆರೋಗ್ಯ ಅಂತ ಹೇಳಲಿಕ್ಕೆ ಸಾಧ್ಯ. ಸೊ ಇದನ್ನು ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆಯವರು, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಳವಡಿಸಿಕೊಂಡು ಹೇಳ್ತಾರೆ, ಹೆಲ್ತ್ ಇಸ್ ಬೀಯಿಂಗ್ ಫಿಸಿಕಲಿ ಫಿಟ್, ಮೆಂಟಲಿ ಸೌಂಡ್ ಆ್ಯಂಡ್ ಸೈಕೋಸೋಷಿಯಲಿ ಆ್ಯಕ್ಟಿವ್ ಇನ್ ದ ಆಬ್ಸೆನ್ಸ್ ಆಫ್ ಎ ಡಿಸೀಸ್ ಅಂತ ಹೇಳ್ತಾರೆ. ಅಂದರೆ ಕಾಯಿಲೆ ಇಲ್ಲದೆ ಪಕ್ಷದಲ್ಲಿ ಇದೆಲ್ಲ ಇದ್ದರೆ ಮಾತ್ರ ಆರೋಗ್ಯ ಅಂತ. ದಿಸ್ ಇಸ್ ಹೆಲ್ತ್.